ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದ್ರದ್ದು ಝೀರೋಸ್ ಕಂಡಿಡ್ಬೇಕು. ಝೀರೋ ಅಂದ್ರೆ ನಥಿಂಗ್ ಬಟ್ ಏನು, ಸೊಲ್ಯೂಷನ್ಸ್ ಕಂಡಿಡ್ಬೇಕು. ಓಕೆ, ಸೊ ಝೀರೋಸ್ ಅಂದ್ರೆ ನಥಿಂಗ್ ಬಟ್ ಸೊಲ್ಯೂಷನ್ಸ್. ಓಕೆ, ಅದನ್ನ ಕಂಡಿಡ್ಬೇಕು. ಯಾವ ತರ ಮಾಡ್ಬೇಕು ನೋಡ್ರಿ. ಈ ಕೊಟ್ಟಿರೋ ಪಾಲಿನಾಮಿಯಲ್ ಏನು, ಎಕ್ಸ್ ಸ್ಕ್ವಯರ್ ಪ್ಲಸ್ 6x ಪ್ಲಸ್ 8 ಇದನ್ನ ಈಕ್ವಲ್ ಟು 0 ಅಂತ ತಗೊಳ್ರಿ. ಓಕೆ, ಫಸ್ಟ್ ಸ್ಟೆಪ್ ಏನು, ಇದನ್ನ ಈಕ್ವಲ್ ಟು 0 ಅಂತ ತಗೊಳ್ರಿ. ಆಮೇಲೆ ಫಸ್ಟ್ ನಂಬರ್ ಮತ್ತೆ ಥರ್ಡ್ ನಂಬರ್ ನ ಪ್ರಾಡಕ್ಟ್ ಅಂತ ಅನ್ಕೊಳ್ರಿ. ಓಕೆ, ಇಲ್ಲಿ ರಫ್ ಕಾಲಮ್ ಅಲ್ಲಿ ಪ್ರಾಡಕ್ಟ್ ಅಂದ್ರೆ ಏನು, ಫಸ್ಟ್ ಥರ್ಡ್ ನಂಬರ್ ನ ಮಲ್ಟಿಪ್ಲೈ ಮಾಡ್ರಿ. ಎಕ್ಸ್ ಸ್ಕ್ವೇರ್ ಇಂಟು 8 ಏನಾಗುತ್ತೆ, ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಲಸ್ 8x ಸ್ಕ್ವೇರ್ ಆಗುತ್ತೆ. ಆಮೇಲೆ ಮಿಡಿಲ್ ಇರೋದೇನು, ಸಮ್ ಬಂದ್ಬಿಟ್ಟು ಏನು, ಪ್ಲಸ್ 6x. ಓಕೆ, ಸೊ ಇವಾಗ ನೀವು ಎರಡ್ ನಂಬರ್ ಕಂಡಿಡ್ಬೇಕು. ಮಲ್ಟಿಪ್ಲೈ ಮಾಡಿದ್ರೆ 8 ಬರ್ಬೇಕು, ಆಡ್ ಮಾಡಿದ್ರೆ 6 ಬರ್ಬೇಕು. ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 6 ಬರ್ಬೇಕು. ಸೊ ಎರಡ್ ನಂಬರ್ ಫೈಂಡ್ ಮಾಡ್ಬೇಕು, ಆಡ್ ಮಾಡಿದ್ರೆ ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 8 ಬರ್ಬೇಕು, ಆಡ್ ಮಾಡಿದ್ರೆ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 6 ಬರ್ಬೇಕು. ಅದನ್ನ ಯಾವ ತರ ಮಾಡ್ಬೇಕಂದ್ರೆ, ಈ ಪ್ರಾಡಕ್ಟ್ ಇರೋ ನಂಬರ್ ನ ತಗೊಳ್ರಿ. ಓಕೆ, ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂಡು ತಗೋರಿ. 2 4 ಜಾ 2 4 ಜಾ ನೋಡ್ರಿ ಏನಾಗುತ್ತೆ, 8 ಆಗುತ್ತೆ. 2 + 4 ಏನಾಗುತ್ತೆ, 6 ಬರುತ್ತೆ ತಾನೆ. ಸೊ ಒಂದು ನಂಬರ್ 2, ಇನ್ನೊಂದು ಬಂದ್ಬಿಟ್ಟು 4. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇದನ್ನೇನ್ ತಗೋಬೇಕು, ಇದನ್ನ 2x, ಇನ್ನೊಂದು 4x. ಓಕೆ, ಆಮೇಲೆ ನೀವೇನ್ ಮಾಡ್ಬೇಕಂದ್ರೆ, ಸಮ್ ಇರೋ ಸೈನ್ ಇದೆಯಲ್ಲ ಅದನ್ನ ಇವ್ರಿಬ್ರಲ್ಲಿ ಬಿಗ್ಗರ್ ನಂಬರ್ ಯಾವ್ದಿದೆ ಅದು ಕೊಡ್ಬೇಕು. ಓಕೆ, ಸೊ ಇವ್ರಿಬ್ರಲ್ಲಿ ಬಿಗ್ಗರ್ ನಂಬರ್ ಯಾವ್ದು, 4x. ಇದಕ್ಕೆ ಸಮ್ ಇರೋ ಸೈನ್ ಏನು, ಪ್ಲಸ್ ಇದೆಯಲ್ಲ ಅದನ್ನ ಪ್ಲಸ್ ಇಲ್ಲಿ ಕೊಡ್ಬೇಕು. ಆಮೇಲೆ ಚೆಕ್ ಮಾಡ್ರಿ, ಮಲ್ಟಿಪ್ಲೈ ಮಾಡಿದ್ರೆ ಕೂಡ ನಮ್ಗೆ ಯಾವ ಸೈನ್ ಬೇಕು, ಪ್ಲಸ್. ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರ್ಬೇಕಂದ್ರೆ ಇದು ಕೂಡ ಪ್ಲಸ್ ಇರ್ಬೇಕು. ಸೊ ಇದು ಕೂಡ ಪ್ಲಸ್ ಇರ್ಬೇಕು. ಈಗ ಚೆಕ್ ಮಾಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 4 ಜಾ 8, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಆಮೇಲೆ 2x ಪ್ಲಸ್ 4x ಏನ್ ಬರುತ್ತೆ, 6x ಬರುತ್ತೆ. ಸೊ ಇವಾಗ ಕರೆಕ್ಟ್ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ, ಆಮೇಲೆ ಮಿಡಲ್ ಇವೆರಡು ನಂಬರ್ ಬರೀರಿ, ಆಮೇಲೆ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ನೀವೇನ್ ಮಾಡ್ಬೇಕು, ಜಸ್ಟ್ ಈ ಮಿಡಲ್ ನಂಬರ್ ನ ತೆಗೆದು ಇವೆರಡು ನಂಬರ್ ಬರೀಬೇಕು. ಓಕೆ, ಆಮೇಲೆ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್. ಈಗ ಈಕ್ವಲ್ ಟು 0. ಆಮೇಲೆ ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು. ಇವ್ರಿಬ್ರಲ್ಲಿ ಕಾಮನ್ ಏನಿದೆ, ಎಕ್ಸ್ ಕಾಮನ್ ಇದೆ. ಅದನ್ನ ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ, ಎಕ್ಸ್ ಪ್ಲಸ್ 2 ಕಾಮನ್ ಉಳಿಯುತ್ತೆ. ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಇವ್ರಿಬ್ರಲ್ಲಿ ಕಾಮನ್ ಎಕ್ಸ್ ಪ್ಲಸ್ 2 ಅಂದ್ರೆ ಇವ್ರಿಬ್ರಲ್ಲಿ ಕೂಡ ಎಕ್ಸ್ ಪ್ಲಸ್ 2 ಬಂದೇ ಬರಬೇಕು. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಎಕ್ಸ್ ಪ್ಲಸ್ 2 ಬರ್ದ್ಬಿಟ್ಟು ಈಕ್ವಲ್ ಟು 0 ಬರ್ದ್ಬಿಟ್ಟು ಆಮೇಲೆ ಇಲ್ಲಿ ಏನ್ ಬರೀಬೇಕಂತ ಯೋಚನೆ ಮಾಡ್ತೀನಿ. ಈಗ ಚೆಕ್ ಮಾಡ್ರಿ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನ್ ಬರ್ಬೇಕು, 4x ಬರ್ಬೇಕು. ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ 4x ಬರ್ಬೇಕು. ಸೊ ನಾನು ಅದಕ್ಕೆ ಇಲ್ಲಿ ಏನ್ ಬರೀತೀನಿ, +4 ಬರೀತೀನಿ. ಚೆಕ್ ಮಾಡ್ರಿ ಬೇಕಿದ್ರೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 4 ಇಂಟು ಎಕ್ಸ್ 4x. ಆಮೇಲೆ ಮತ್ತೆ ಸೈನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 4 2 ಜಾ 8. ಓಕೆ, ಸೊ ಇವಾಗ ನಮಗೆ ಕರೆಕ್ಟ್ ಅಂತ ಗೊತ್ತಾಯ್ತು. ಈಗ ನೀವು ನೋಡಿದ್ರೆ ಇಲ್ಲಿ ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು. ಈಗ ಮತ್ತೆ ಈ ಒಂದ್ ನಂಬರು ಆಮೇಲೆ ಈ ನಂಬರ್ ಇವ್ರಿಬ್ರು ಕಾಮನ್ ತೆಗಿಬೇಕು. ಇವ್ರಿಬ್ರಲ್ಲಿ ಏನ್ ಕಾಮನ್ ಇದೆ, ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ, ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ. ಸೊ ಅದನ್ನ ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ 2 ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿಯುತ್ತೆ. ಓಕೆ, ಆಮೇಲೆ ಇಲ್ಲಿ ಎಕ್ಸ್ ಪ್ಲಸ್ 2 ತೆಗೆದ್ರೆ ಏನ್ ಉಳಿಯುತ್ತೆ, +4 ಉಳಿಯುತ್ತೆ. ಈಕ್ವಲ್ ಟು 0. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಈಗ ನೀವೇ ನೋಡ್ರಿ, ಎರಡ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ, ಓಕೆ, ಐದರ್ ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು. ಓಕೆ, ಸೊ ಅದಕ್ಕೆ ನಾನೇನ್ ತಗೊಂತೀನಿ, ಒಂದು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಆರ್ ಓಕೆ ಇವನಾದ್ರೂ 0, ಎಕ್ಸ್ ಪ್ಲಸ್ 4 ಈಕ್ವಲ್ ಟು 0. +2 ಆ ಕಡೆ ಹೋದ್ರೆ ಏನಾಗುತ್ತೆ, -2 ಆಗುತ್ತೆ. ಒಂದ್ ಆನ್ಸರ್ ಬಂದು -2, +4 ಆ ಕಡೆ ಹೋದ್ರೆ -4. ಓಕೆ, ಸೊ ಇದು ನಮಗೆ ಗೊತ್ತಾಯ್ತು. ಓಕೆ, ಸೊ ಝೀರೋಸ್ ಏನು, -2 -4. ಓಕೆನಾ. ಆಮೇಲೆ ಏನ್ ಕೇಳ್ತಾ ಇದಾರೆ ನೋಡ್ರಿ, ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ 0 ಅಂಡ್ ದ ಕೋಎಫಿಷಿಯಂಟ್. ಓಕೆ, ಈಗ ಯಾವ ತರ ವೆರಿಫೈ ಮಾಡ್ಬೇಕು ನೋಡ್ರಿ. ಈಗ ಕೊಟ್ರ ಪಾಲಿನಾಮಿಯಲ್ ಏನು, x² + 6x + 8. ಓಕೆ, ಸೊ ಇದು ಈಕ್ವಲ್ ಟು 0. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax² + bx + c = 0 ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ a ವ್ಯಾಲ್ಯೂ 1, b ವ್ಯಾಲ್ಯೂ 6, c ವ್ಯಾಲ್ಯೂ ಏನು 8. ಓಕೆ,
ಸೊ ಈಗ ನಮಗೆ ಸಮ್ ಆಫ್ ದ ಜೀರೋ ಫಾರ್ಮುಲಾ ವೆರಿಫೈ ಮಾಡೋಣ. ಸಮ್ ಆಫ್ ದ ಜೀರೋಸ್ ಇದ್ರ ಫಾರ್ಮುಲಾ ಬಂದ್ಬಿಟ್ಟು ಮೈನಸ್ ಬಿ ಬೈ ಎ. ಸೊ ಸಮ್ ಆಫ್ ದ ಜೀರೋ ಅಂದ್ರೆ ಏನು, ಇವ್ರಿಬ್ರು ಆಡ್ ಮಾಡ್ಬೇಕು ಅಂದ್ರೆ -2 ಪ್ಲಸ್ ಆಫ್ -4. ಓಕೆ ನೋಡ್ರಿ, ಈ ಬಂದಿರೋ ಜೀರೋಸ್ ಅದ್ರ ಸೊಲ್ಯೂಷನ್ ನ ಆಡ್ ಮಾಡ್ಬೇಕು. ಇಸ್ ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ ಏನಿದೆ ನೋಡ್ರಿ 6 ಇದೆ, ಎ ವ್ಯಾಲ್ಯೂ ಏನಿದೆ 1 ಇದೆ. -2 ಪ್ಲಸ್ ಇಂಟು ಮೈನಸ್ ಮೈನಸ್ -4 ಆಗುತ್ತೆ. -6/1 -6, ಎರಡು ಮೈನಸ್ ಇದ್ದ ಮೈನಸ್ ಏನಕ್ಕೆ ಆಡ್ ಮಾಡ್ಬೇಕು. 2 + 4 6, ಇಲ್ಲಿ ಕೂಡ -6. ಸೊ ಇವರಿಬ್ಬರು ಕೂಡ ಈಕ್ವಲ್ ಬಂದ್ರು, ಒಂದ್ ಫಾರ್ಮುಲಾ ವೆರಿಫೈ ಆಯ್ತು. ಅದೇ ರೀತಿ ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಜೀರೋಸ್ ವೆರಿಫೈ ಮಾಡ್ಬೇಕು. ಪ್ರಾಡಕ್ಟ್ ಆಫ್ ಜೀರೋಸ್, ಸೊ ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮುಲಾ ಬಂದ್ಬಿಟ್ಟು C/A. ಪ್ರಾಡಕ್ಟ್ ಆಫ್ ಜೀರೋ ಅಂದ್ರೆ ಬಂದಿರೋ ಜೀರೋನ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ನಥಿಂಗ್ ಬಟ್ ಏನು -2 ಇಂಟು -4 ಇಸ್ ಈಕ್ವಲ್ ಟು, ಇಲ್ಲಿ ಸಿ ವ್ಯಾಲ್ಯೂ ಏನಿದೆ ನೋಡ್ರಿ, ಸಿ ವ್ಯಾಲ್ಯೂ 8 ಇದೆ, 8. ಆಮೇಲೆ ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ 1 ಇದೆ. ಓಕೆ, ಈಗ ನೀವೇ ನೋಡ್ರಿ, ಸೈನ್ ಮಲ್ಟಿಪ್ಲೈ ಮಾಡೋ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 2 4 8, 8/1 8 ಆಗುತ್ತೆ. ಸೊ ಇದು ಕೂಡ ಈಕ್ವಲ್ ಬಂತು. ಸೊ ವೆರಿಫೈ ಮಾಡಿದ್ವಿ, ಅದಕ್ಕೆ ಏನ್ ಬರೀರಿ, ಹೆನ್ಸ್ ವೆರಿಫೈಡ್ ಅಂತ ಬರೀರಿ. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದರಿಂದ ನೀವು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ಮ್ಯಾಥ್ಸ್ ಪ್ರಿಪರೇಟರಿ ಇದ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು, ಓಕೆ ಸೆಟ್ ಟು ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಅದ್ರ ಸೊಲ್ಯೂಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕು, ಅದ್ರ ಲಿಂಕು ಹಾಕಿರ್ತೀನಿ. ಅದನ್ನ ಕೂಡ ನೀವು ಫಾಲೋ ಮಾಡಿ.